ಈ ಸಿಂಗಾಪುರ ಕಳಚಿ ಬಿದ್ದಂತಾಗಿದೆ ಈ ನಮ್ಮ ಊರಿನಲ್ಲಿ. ನನ್ನನ್ನು ಕರೆಯಲು ನಮ್ಮಣ್ಣ ಯಾರನ್ನ ಒಬ್ಬರನ್ನು ಕಳಿಸ್ತೀನಿ ಅಂತ ಹೇಳಿದ. ಇಷ್ಟೊತ್ತಾದ್ರೂ ಅವರು ಬಂದಲ್ಲ ಅಂತ ಕಾಣುತ್ತೆ. ಓ, ಇಂಥ ಕಡೆನೆ ಹಮಾಲಿಯವರು ಬಂದಂತೆ ಕಾಣುತ್ತದೆ. ಹಲೋ ಮಿಸ್ಟರ್, ಸ್ವಲ್ಪ ಈ ಲಗೇಜ್ ಅನ್ನು ನಮ್ಮ ಮನೆಯವರೆಗೂ ತೆಗೆದುಕೊಂಡು ಬರುತ್ತೀರಾ? ಆಯಿತು ಮೇಡಮ್, ನೀವು ಎಲ್ಲಿಗೆ ಅಂತೀರೋ ಅಲ್ಲಿಗೆ ಹೊತ್ತುಕೊಂಡು ಬರುತ್ತೇನೆ. ಏಕೆಂದರೆ ಹಮಾಲರ ಕೆಲಸ ಅದೇ ತಾನೇ. ಓ, ನಿಮ್ಮನ್ನು ಎಲ್ಲ ನೋಡಿದ ಹಾಗಿದೆಯಲ್ಲ. ಇಲ್ಲೇ ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ನೋಡಿರ್ಬೋದು ಮೇಡಮ್. ಓ, ನೀವು ಶಂಕರ್ ಅಲ್ವೇ? ಓ, ತಾವು ಕಾಂಚನ ಅವರು ಬೆಂಗಳೂರಿನಿಂದ ಈಗ ಬಂದರ? ಹೌದು ಶಂಕರ್, ಇದೀಗ ತಾನೇ ಬಂದೆ. ಆದ್ರೆ ನೀವು ಈಕೆ ವೃತ್ತಿಯನ್ನು ಮಾಡ್ತಾ ಇದ್ದೀರಾ? ಏನು ಮಾಡುವುದು ಮೇಡಮ್, ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು. ನಮ್ಮಂತ ಬಡವರು ಕುಳಿತು ಉಣ್ಣಬೇಕೆಂದರೂ ಆ ಹಣ್ಣು ಸಹ ಅಲ್ಲ. ದುಡಿಯದೆ ಇದ್ದರೆ ಬದುಕಲು ಸಾಧ್ಯವೇ ಕಡುಬರು. ದುಡಿದವೆ ದುಡ್ಡಿನ ತಾಯಿ ಎಂದಿಲ್ಲವೇ ಬಲ್ಲವರು. ನೋಡಿ ಶಂಕರ್, ನಾನು ಈ ರೀತಿ ಹೇಳುತ್ತೇನೆ ಎಂದು ತಪ್ಪು ತಿಳಿದುಕೊಳ್ಳಬೇಡಿ. ನೋಡಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ ಹಾಗೆ ಬಸವಣ್ಣವರು ಹೇಳಿದ ಹಾಗೆ ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯ ಒಂದು ಕಾಯಕವನ್ನು ಮಾಡಲೇಬೇಕು. ಆದ್ರೆ ಗ್ರಾಸವಿಟರಾದ ನಮ್ಮಂತವರು ಕಮಾನಿ ಕೆಲಸ ಮಾಡುವುದು ಸರಿಯಲ್ಲ ಅಂತಾರ ಮೇಡಮ್? ಹಾಗಲ್ಲ ಶಂಕರ್, ನೀವು ಗ್ರಾಸವಿಟದವರು, ಡಿಗ್ರಿ ಮುಗಿಸಿದವರು, ಆದ್ರೆ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ನೌಕರಿ ನೌಕರಿ ನೌಕರಿ, ಇವು ಮೂರು ಅಕ್ಷರಗಳು ಲಾಂಛದ ಮೇಲೆ ನಿಂತಿವೆ. ಪ್ಯೂನ್ವರೆಗೆ ಹಿಡಿದು ಫ್ಯಾನ್ ಕೆಳಗೆ ಚೇರ್ ಮೇಲೆ ಕುಳಿತುಕೊಳ್ಳೋ ಅಧಿಕಾರಿಗಳು ಲಂಚ ಪಡೆಯುತ್ತಿರುವಾಗ ನಮ್ಮಂತವರಿಗೆ ನೌಕರಿ ಸಿಗುವುದು ಬಹಳ ಕಷ್ಟ. ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ ದುಡ್ಡು ಇರಬೇಕು, ಇಲ್ಲವಾದರೆ ಲಿಂಕ್ ಇರಬೇಕು. ಇವು ಎರಡೂ ಇಲ್ಲದೆ ಹೋದರೆ ಬೇರು ಎಲೆ ಇಲ್ಲದ ಮರದಂತೆ ಆಗೋದು ನಮ್ಮ ಪರಿಸ್ಥಿತಿ. ಲಂಚ ಹಂಪ ಕೂಡ ತುಂಬಿ ತಿಳ್ಕುತ್ತಿರುವ ಈ ಸಮಾಜದಲ್ಲಿ ಎಲ್ಲಿಂದ ಸಿಗೋದು ಆ ನೌಕರಿ? ನೀವು BA ಮುಗಿಸಿದವರು ಮುಂದೆ ಓದಲಿಲ್ಲವೇ? ಏನು ಓದುತ್ತೀರ ಕಾಂಚನ ಅವರೇ? ನನ್ನ ಅಣ್ಣ ದುಡಿದು ಎಷ್ಟು ಕಲಿಸಿದ್ದು ನನ್ನ ಭಾಗ್ಯ. ದುಡ್ಡಿದ್ದ ಶ್ರೀಮಂತರು ಕಾಲೇಜಿಗೆ ಬಂದ್ರು, ಕ್ಲಾಸಿಗೆ ಕುಂದ್ರದೆ ಹುಡುಗಿಯರ್ ಬೆನ್ನತ್ತಿ ರ್ಯಾಗಿಂಗ್ ಮಾಡೋರು. ಇನ್ನು ಕೆಲವು ಶ್ರೀಮಂತರು ಕಾಲೇಜಲ್ಲಿ ಹೆಸರಿದ್ದರು, ಅವರಿರುವುದು ತಮ್ಮ ಬಿಸಿನೆಸ್ ನಲ್ಲಿ, ಕೊನೆಗೆ ಅವರ ಹೆಸರಿರುವುದು ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ. ಹೀಗಿದೆ ನಮ್ಮ ಎಜುಕೇಶನ್ ಅವತಾರ. ಹಾಗಾದ್ರೆ ನಮ್ಮ ಬ್ಯಾಚಿನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದವರು ನೀವೇ ಅಲ್ಲವೇ? ಹೌದು, ಅದು ತೋರಿಕೆಗೆ ಮಾತ್ರ. ವರ್ಷಾನುಗಟ್ಟಲೆ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಓದಿದರು ಥರ್ಡ್ ಕ್ಲಾಸ್ ನಲ್ಲಿ ಇರುವುದು ಅವರ ಹೆಸರು. ಕೆಲವೊಂದು ವೇಳೆಯಲ್ಲಿ ಅವರ ಹೆಸರು ಪತ್ತೆನೇ ಇರುವುದಿಲ್ಲ. ಶಂಕರ್, ನೀವು ಹೇಳುವ ಮಾತು ನಿಜವಿದೆ. ನೋಡಿ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರುವುದಿಲ್ಲ, ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರುವುದಿಲ್ಲ. ಇವು ಎರಡು ಇರುವುದು ಬಹಳ ವಿರಳ. ಲಕ್ಷ್ಮಿ ಅವಳೆಲ್ಲಿ ಇರುತ್ತಾಳೆ? ಚಂಚಲ ಮನಸ್ಸಿನವಳು. ನಮ್ಮಂತ ಬಡವರು ಗುಡಿಸಿನಲ್ಲಿದ್ದರೆ ಎಲ್ಲಿಂದ ಬರುವುದು ಮರ್ಯಾದೆ? ಏನಿದ್ದರೂ ಅವಳಿಗೆ ಬಡವರ ರಕ್ತ ಹೀರಿ ಕಟ್ಟಿಸಿದ ಆ ಅರಮನೆಯಲ್ಲಿ ಇರಲು ಬಲು ಇಷ್ಟ. ಬಟ್ ಸರಸ್ವತಿ ಮಾತೆ ಹಾಗಲ್ಲ. ಯಾರು ಅವಳಿಗೆ ವಿನಯದಿಂದ ನಡೆದುಕೊಳ್ಳುತ್ತಾರೆ ಅವಳ ದಾಸೆ ಆಗಿರುತ್ತಾಳೆ. ಹಾ, ನೋಡಿ, BA ಎಕ್ಸಾಮ್ ಮುಗಿಸ್ಕೊಂಡು ಮೇನ್ ಎಕ್ಸಾಮ್ ಮುಗಿಸ್ಕೊಂಡು ಹೀಗೆ ಬಂದಿರ. ಹೇಗಾಗಿವೆ ಎಕ್ಸಾಮ್? ಪರವಾಗಿಲ್ಲ, ಚೆನ್ನಾಗಿವೆ. ಬೆಸ್ಟ್ ಆಫ್ ಲಕ್ ಕಾಂಚನ ಅವರೇ. ನಿಮ್ಮಂತವರು ಕಷ್ಟಪಟ್ಟು ಓದುತ್ತಿರಿಂದಲೇ ವಿಜಯಲಕ್ಷ್ಮಿ ಬಿದಿರಿ ಅಂತ ರತ್ನಗಳು ಭಾರತ ಮಾತೆಯ ಕಳಸಕ್ಕೆ ಮೆರುಗು ಬಂದಂತಾಗುವುದು. ಥ್ಯಾಂಕ್ ಯು ಶಂಕರ್. ಹಾಗೆ IAS ಅಧಿಕಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯಾದವಳು ವಿಜಯಲಕ್ಷ್ಮಿ ಬಿದಿರಿ ಅಲ್ಲವೇ? ಪ್ರಯತ್ನ ಮಾಡಿದರೆ ನಿಮಗೇನು ಅಸಾಧ್ಯವಲ್ಲ. ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದನ್ನು ಸಾಧಿಸುವ ಛಲ ಮನಸ್ಸಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ಸತತ ಪ್ರಯತ್ನ, ನಿರಂತರ ಕಾರ್ಯದಿಂದ ಹಿಡಿದಾಗಲೇ ಅವನ ಸಾಧಿಸುವ ಸಾಧ್ಯ. ನೋಡಿ, ಅಧಿಕಾರಿಗಳಿಂದ ಈ ದೇಶ ಸುಧಾರಿಸುವುದು ಸಾಧ್ಯವಿಲ್ಲ. ಈ ಯುವಕರಿಂದ ಭಾರತಾಂಬೆ ಪ್ರಜ್ವಲಗೊಳಿಸುವುದು ಮಾತ್ರ ಸುಧಾರಿಸಲು ಸಾಧ್ಯ. ಹೋಗಲಿ ಬಿಡಿ, ಗೋಡೆ ತೊಳೆದ ಹಾಗೆ ಹೊಲಸು ಹೊರಡು. ಈ ಸಮಾಜ ಕುರಿತು ಮಾತಾಡಿದರೆ ಹೊಲಸು ಗಬ್ಬೆದ್ದು ನಾರುವುದು. ಹಾ, ಇರಲಿ, ಸಮಯ ಬಾಳ ಇದ್ದು ನಡೆಯಿರಿ, ನಿಮ್ಮ ಮನೆಯ ತನಕ ಬಿಟ್ಟು ಬರುತ್ತೀನಿ. ನೋಡಿ, ಇನ್ನು ಮುಂದೆ ನೀವು ಕೂಲಿ ಮಾಡುವುದು ಬೇಡ. ನಮ್ಮ ಫ್ಯಾಕ್ಟರಿಯಲ್ಲಿ ನಿಮಗೊಂದು ಕೆಲಸ ಕೊಡಿಸುತ್ತೇನೆ. ಬೇಡ ಮೇಡಮ್, ಬೇಡ. ಹೇಗೆ ನಿಮಗೆ ಈ ಬಡವರ ಮೇಲೆ ಕನಿಕರ? ಹಾಗನ್ನದಿರಿ ಶಂಕರ್. ನೋಡಿ, ಇದು ನಮ್ಮ ಮನೆ ಅಡ್ರೆಸ್, ತೆಗೆದುಕೊಳ್ಳಿ. ಹಾ, ನೋಡಿ, ಗೀತಾ ನಾನು ಕೇಳಿದೆ ಅಂತ ಹೇಳಿ ನೀವು ಒಂದು ವೇಳೆ ಹೇಳದಿದ್ದರೆ ನಾನೇ ಬಂದು ಅವಳನ್ನು ಭೇಟಿಯಾಗುತ್ತೇನೆ. ಆಯಿತು. ಹಾಗಾದ್ರೆ
ಆದ್ರೆ ನಾನಿನ್ನು ಬರ್ಲಿ. ಏಕೆ ಈ ಲಗೇಜ್ ಅನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ? ನಡೆಯಿರಿ, ನಿಮ್ಮ ಮನೆ ತನಕ ನಾನು ಹೊತ್ತುಕೊಂಡು ಬರುತ್ತೇನೆ. ಬೇಡ ಬೇಡ, ಈ ಲಗೇಜ್ ಅನ್ನು ನಾನೇ ತೆಗೆದುಕೊಂಡು ಹೋಗುತ್ತೇನೆ. ನನ್ನ ಜೊತೆ ಕಲಿತ ಕ್ಲಾಸ್ಮೇಟ್ ನೀನು, ನಿನ್ನ ಕೈಯಲ್ಲಿ ನಾನು ಹೊರಿಸಬೇಕಾ? ಬೇಡ ಬೇಡ, ನಾನೇ ಹೋಗುತ್ತೇನೆ. ಆದ್ರೆ ಈ ಅಡ್ರೆಸ್ ಅನ್ನು ತೆಗೆದುಕೊಂಡು ನನ್ನ ಮನೆಗೆ ಬರುವುದು ಮಾತ್ರ ಮರೆಯಬೇಡ. ಆಯ್ತು, ನಡೆಯಿರಿ, ಮತ್ತೆ ಭೇಟಿ ಆಗೋಣ. ಎಂತ ಗುಣವಿದೆ ಆ ಗರ್ಭ ಶ್ರೀಮಂತನ ಮಗಳಾದರೂ ಶ್ರೀಮಂತಿಗೆ ಗರ್ಭ ಎಳ್ಳಷ್ಟು ಇಲ್ಲ. ಇಂಥ ಗುಣವಿದ್ದವರು ಸಿಗುವುದು ಕೋಟಿಗೊಬ್ಬರು. ಹಾ, ನಾನು ಇಲ್ಲೇ ನಿಂತರೆ ನಾನು ನನ್ನ ಕೆಲಸಕ್ಕೆ ಹೋಗು. ದೇವ ಮಾರುತೇಶ್ವರ, ನಮ್ಮನ್ನು ಒಳ್ಳೆ ಮಾರ್ಗದಂತ ಕರೆಯುವುದು ನಿನಗೆ ಕೂಡಿದ್ದು.